ರಾಜ್ಯದಲ್ಲಿ ಈ ಬಾರಿ ಧಾರಾಕಾರವಾಗಿ ಮಳೆಯಾದಂತಹ ಪರಿಣಾಮ ಬಹುತೇಕ ಜಲಾಶಯಗಳು ಭರ್ತಿಯಾಗಿವೆ. ಟಿಬಿ ಡ್ಯಾಂನ ಕ್ರಸ್ಟ್ ಗೇಟ್ ಚೈನ್ ಕಟ್ ಆಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ ಸಚಿವರು ಶಾಸಕರಿಂದ ಭೇಟಿ ಪರಿಶೀಲನೆ ಆಗಿದೆ. ಸ್ಥಳದಲ್ಲಿ ಡಿಸಿ, ಎಸ್ಪಿ, ಪೊಲೀಸ್ ಸಿಬ್ಬಂದಿ ಮೊಕ್ಕಾಂ ಹೂಡಿದ್ದಾರೆ. ಕ್ಷಣದ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಯಾವುದೇ ಕ್ಷಣದಲ್ಲಾದರೂ ನದಿಗೆ ಹೆಚ್ಚಿನ ನೀರು ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ. 19ನೇ ಗೇಟ್ನ ಚೈನ್ ಲಿಂಕ್ ಕಟ್ಟಾದ ಹಿನ್ನೆಲೆಯಲ್ಲಿ ನದಿ ಪಾತ್ರದ ಜನರಲ್ಲಿ ಈಗ ಆತಂಕ ಮನೆ ಮಾಡಿದೆ. ಯಾವಾಗ ಯಾವ ಕ್ಷಣದಲ್ಲಿ ಪ್ರವಾಹದ ಭೀತಿ ಎದುರಾಗುತ್ತೆ, ಮನೆ, ಜನ, ಜಾನುವಾರುಗಳು ಮುಳುಗಡೆ ಆಗುತ್ತೋ ಅನ್ನುವಂತಹ ಆತಂಕ ಈಗ ಸ್ಥಳೀಯರಲ್ಲಿ ಮನೆ ಮಾಡಿರುವಂಥದ್ದು. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ನದಿಗೆ ಹೆಚ್ಚಿನ ನೀರು ರಿಲೀಸ್ ಮಾಡುವಂತಹ ಸಾಧ್ಯತೆ ಇದೆ ಅನ್ನುವ ಮಾಹಿತಿಯನ್ನ ಅಧಿಕಾರಿಗಳು ಕೊಟ್ಟಿದ್ದಾರೆ. ಈ ಚೈನ್ನ ಲಿಂಕ್ ಕಟ್ ಆಗಿದೆಯಲ್ಲ, ಅದನ್ನ ತ್ವರಿತವಾಗಿ ತತ್ಕ್ಷಣಕ್ಕೆ ಸರಿಪಡಿಸುವುದು ಕಷ್ಟ ಸಾಧ್ಯ ಅಂತ ಕೂಡ ಅಧಿಕಾರಿಗಳು ಹೇಳಿರೋದ್ರಿಂದ ಈಗ ಅಲರ್ಟ್ ಆಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾವ ರೀತಿ ದೊಡ್ಡ ಪ್ರಮಾಣದಲ್ಲಿ ನೀರನ್ನು ಹೊರಬಿಡಲಾಗ್ತಾ ಇದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಇನ್ನೂ 2 ರಿಂದ 3 ಲಕ್ಷ ಕ್ಯೂಸೆಕ್ ನೀರನ್ನು ಖಾಲಿ ಮಾಡಬೇಕಂತೆ. ಆ ಪ್ರಮಾಣದ ನೀರು ಖಾಲಿಯಾದ ನಂತರ ಈ ಗೇಟ್ನ ಚೈನ್ ಏನು ಕಟ್ಟಾಗಿದೆ ಅದನ್ನು ಸರಿಪಡಿಸುವಂತಹ ಕೆಲಸ ಆಗುತ್ತೆ ಅಂಥೇಳಿ ಈಗಾಗಲೇ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದೇ ವಿಚಾರವನ್ನೇ ಈಗ ಸಚಿವರಾದಂತಹ ಶಿವರಾಜ ತಂಗಡಗಿಯವರು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾರೆ. ಸದ್ಯಕ್ಕೆ ಈಗ ನದಿ ಪಾತ್ರದ ಜನರಲ್ಲಿ ಆತಂಕ ಮನೆ ಮಾಡಿದೆ. ಯಾವಾಗ ನೀರಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆಯೋ ಹಾಗಾಗಿ ಪ್ರವಾಹದ ಭೀತಿ ಜನರನ್ನು ಕಾಡ್ತಾ ಇರುವಂಥದ್ದು. ಯಾರೂ ಕೂಡ ನದಿ ಪಾತ್ರಕ್ಕೆ ಹೋಗಬಾರ್ದು, ಜೊತೆಗೆ ಒಂದಿಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ಅಂಥೇಳಿ ಈಗಾಗಲೇ ಜಿಲ್ಲಾಡಳಿತ ಸಂದೇಶವನ್ನು ಕೂಡ ಪಾಸ್ ಮಾಡಿರುವಂಥದ್ದು. ಯಾವಾಗ ಈ ಇನ್ಸಿಡೆಂಟ್ ಆಗಿದೆ ಅನ್ನೋದು ಗೊತ್ತಾಯಿತು, ತತ್ಕ್ಷಣಕ್ಕೆ ಶಾಸಕರು ಮತ್ತು ಸಚಿವರು ಘಟನಾ ಸ್ಥಳಕ್ಕೆ ಹೋಗ್ತಾರೆ, ಜಲಾಶಯಕ್ಕೆ ಹೋಗ್ತಾರೆ. ಅಲ್ಲಿ ಅಧಿಕಾರಿಗಳಿಂದ ಪಿನ್ ಟು ಪಿನ್ ಮಾಹಿತಿಯನ್ನು ಸಂಗ್ರಹಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಸದ್ಯಕ್ಕೆ ಈ ಕಟ್ಟಾಗಿರುವಂತಹ ಚೈನ್ ಇದೆಯಲ್ಲ, ಅದನ್ನು ರಿಪೇರಿ ಮಾಡೋದು, ಸರಿಪಡಿಸೋದು ಕಷ್ಟ ಅನ್ನೋದು ಗೊತ್ತಾಗ್ತಾ ಇದೆ. ಸುಮಾರು 2 ರಿಂದ 3 ಲಕ್ಷ ಕ್ಯೂಸೆಕ್ ನೀರನ್ನು ಖಾಲಿ ಮಾಡಿದ ನಂತರ ಆ ಚೈನನ್ನು ಸರಿ ಮಾಡುವಂತಹ ಕೆಲಸ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಪಾಸ್ ಮಾಡಿದ್ದಾರೆ. ಈಗಾಗಲೇ ಜಿಲ್ಲಾಡಳಿತ ಕೂಡ ಎಚ್ಚೆತ್ತುಕೊಂಡಿದೆ. ಒಂದಿಷ್ಟು ಎಚ್ಚರಿಕೆಯ ಕ್ರಮಗಳನ್ನು ನದಿ ಪಾತ್ರದ ಜನರಿಗೆ ಕೊಟ್ಟಿರುವಂಥದ್ದು. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ನದಿಯ ಅಬ್ಬರ ಯಾವ ರೀತಿ ಇದೆ ಅಂತೇಳಿ ಕ್ಷಣದಿಂದ ಕ್ಷಣಕ್ಕೆ ನೀರಿನ ಪ್ರಮಾಣ ಏರಿಕೆ ಆಗ್ತಾ ಇದೆ. ಹಾಗಾಗಿ ಮತ್ತಷ್ಟು ನೀರನ್ನು ಹೊರಬಿಡುವಂತಹ ಸಾಧ್ಯತೆ ಇದೆ. ಇದೆಲ್ಲವೂ ಕೂಡ ನದಿ ಪಾತ್ರದ ಜನರಲ್ಲಿ ಆತಂಕವನ್ನು ಹೆಚ್ಚಿಸ್ತಾ ಇರುವಂಥದ್ದು. ಈ ಬಾರಿ ಮಲೆನಾಡು ಭಾಗದಲ್ಲಿ ಉತ್ತಮವಾಗಿ ಮಳೆ ಆಗಿದೆ. ವಾಡಿಕೆಗಿಂತ ಹೆಚ್ಚು ಸುರಿದಂತಹ ಮಳೆಯಿಂದಾಗಿ ರಾಜ್ಯದ ಬಹುತೇಕ ಜಲಾಶಯಗಳು ಸಂಪೂರ್ಣವಾಗಿ ಭರ್ತಿಯಾಗಿದೆ. ಅದರಲ್ಲಿ ಈ ತುಂಗಭದ್ರಾ ಜಲಾಶಯ ಕೂಡ ಒಂದು. ಬಟ್ ಅಲ್ಲಿ ಚೈನ್ ಕಟ್ಟಾಗಿರೋದ್ರಿಂದ ಈಗ ದೊಡ್ಡ ಪ್ರಮಾಣದಲ್ಲಿ ನೀರನ್ನು ಹೊರಬಿಡುವಂತಹ ಕೆಲಸ ಆಗ್ತಾ ಇದೆ. ಹಾಗಾಗಿಯೇ ಒಂದಿಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಕೂಡ ಜಿಲ್ಲಾಧಿಕಾರಿಗಳು ಸೂಚನೆಯನ್ನು ಪಾಸ್ ಮಾಡಿದ್ದಾರೆ.